ಹರೇ ಶ್ರೀನಿವಾಸ. ಅಧಿಕ ಮಾಸದ ಮಹಾತ್ಮೆ ಅಧ್ಯಾಯ 5. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ವಿಷ್ಣುವಿನ ಚರಣಕಮಲಗಳ ಮೇಲೆ ಬಿದ್ದಂತಹ ಮಲಮಾಸವನ್ನು ನೋಡಿ ವಿಷ್ಣುವಿನ ಸನ್ನೆಯಂತೆ ಗರುಡನು ತನ್ನ ರೆಕ್ಕೆಗಳಿಂದ ಗಾಳಿ ಬೀಸತೊಡಗಿದನು. ಇದರಿಂದ ಚೇತನ ಹೊಂದಿದ ಮಲಮಾಸವು ಭಗವಂತನ ಬಳಿ ಶರಣಾಗತನಾಗಿ ಬಂದಿರುವ ತನ್ನನ್ನು ಕಾಪಾಡಬೇಕೆಂದು ಪ್ರಾರ್ಥಿಸತೊಡಗಿದನು. ಆಗ ವಿಷ್ಣುವು ಅದರ ಕರುಣಾಜನಕ ಸ್ಥಿತಿಯನ್ನು ನೋಡಿ ಅದರ ದುಃಖವನ್ನು ದೂರ ಮಾಡುವ ಉಪಾಯವನ್ನು ಒಂದು ಕ್ಷಣ ಯೋಚಿಸಿದನು. ಮಲಮಾಸವನ್ನು ತನ್ನ ಜೊತೆಗೆ ಕರೆದುಕೊಂಡು ಪುರುಷೋತ್ತಮ ಭಗವಾನ್ ಶ್ರೀಕೃಷ್ಣನ ನಿವಾಸ ಸ್ಥಾನವಾದಂಥ ಗೋಕುಲಕ್ಕೆ ಬಂದನು. ಏಕೆಂದರೆ ಶ್ರೀಕೃಷ್ಣ ಪುರಾಣ ಪುರುಷೋತ್ತಮ, ಎಲ್ಲರ ಆಶ್ರಯದಾತ, ಅವನೊಬ್ಬನೇ ಎಲ್ಲರ ದುಃಖವನ್ನು ದೂರ ಮಾಡುವಾತನು. ಆ ಗೋಕುಲದ ವೈಭವದ ವರ್ಣನೆಯನ್ನು ಮಾಡಲು ಅನೇಕ ನಾಲಿಗೆಯುಳ್ಳಂಥ ಆ ಆದಿಶೇಷನಿಂದಲೂ ಸಾಧ್ಯವಿಲ್ಲ ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 5ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡಬೇಕು ನಿಮಗೆಲ್ಲ. ನೆನ್ನೆ ನಾನು ಪೋಸ್ಟ್ ಸಹ ಹಾಕಿದ್ದೆ. ವಿಡಿಯೋ ಬಂದಿಲ್ಲ ಅಂತ ತುಂಬ ಜನ ಹಾಕಿದ್ರಿ. ಅಧಿಕ ಮಾಸದ ಮಹಾತ್ಮೆಯ ವಿಡಿಯೋ ನಾನು ಪ್ರತಿನಿತ್ಯ ಹಾಕ್ತೀನಿ. ಸ್ವಲ್ಪ ಲೇಟ್ ಆದರೂ ಚಿಂತೆ ಇಲ್ಲ, ನಾನು ಶೇರ್ ಮಾಡ್ತೀನಿ. ಯಾರು ನೀವು ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಂಡಿಲ್ವೋ, ಸಬ್ಸ್ಕ್ರೈಬ್ ಆದವರು ಬೆಲ್ ಬಟನ್ ಒತ್ತಿದ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಬೆಲ್ ಬಟನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಟಿಫಿಕೇಷನ್ ಬರುತ್ತೆ. ನಾನು ಪ್ರತಿಯೊಂದು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಆ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಬೆಲ್ ಐಕನ್ನ ಒತ್ತಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಮತ್ತು ಇನ್ನೊಂದು ವಿಷಯ, ಯಾರಿಗೆ ವೀಡಿಯೋಸ್ ಬಂದಿಲ್ವೋ, ಕೆಲವೊಂದು ಚಿಕ್ಕ ವೀಡಿಯೋಸ್ ಇರುತ್ತೆ, ಅದು ಶಾರ್ಟ್ಸಲ್ಲಿ ಹೋಗಿ ಸೇರಿಕೊಳ್ಳುತ್ತೆ, ವೀಡಿಯೋಸಲ್ಲಿ ಬರೋದಿಲ್ಲ. 2 ನಿಮಿಷದ ಮೇಲೆ ಇರ್ತಕ್ಕಂಥ ವೀಡಿಯೋ ಮಾತ್ರ ವೀಡಿಯೋಸಲ್ಲಿ ಸೇರಿಕೊಳ್ಳುತ್ತೆ, ಮಿಕ್ಕಿದ್ದೆಲ್ಲನೂ ಶಾರ್ಟ್ಸಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಹಾಗಾಗಿ ಕೆಲವೊಬ್ಬರಿಗೆ ನೆನ್ನೆ ವೀಡಿಯೋ ಸಿಕ್ಕಿಲ್ಲ. ರಾತ್ರಿ ನನಗೆ ಕಮೆಂಟ್ಸ್ ಬರ್ತಾಯಿತ್ತು, ಇಷ್ಟೊತ್ತಾಯಿತು ವೀಡಿಯೋನೇ ಹಾಕಿಲ್ಲ ನೀವು ಮಹಾತ್ಮೆದು ಅಧಿಕ ಮಾಸದ್ದು, ನಾವು ಕೇಳಬೇಕು ಅಂತ ಹೇಳಿದರೆ. ನಾನು ಮಧ್ಯಾಹ್ನನೇ ಹಾಕಿದ್ದೆ ವೀಡಿಯೋ, ಹಾಗಾಗಿ ಶಾರ್ಟ್ಸಲ್ಲಿ ನೋಡಿಕೊಂಡ್ರೆ ಸಿಗುತ್ತೆ. ಮತ್ತು ಪ್ಲೇಲಿಸ್ಟಲ್ಲೂ ನಾನು ಹಾಕಿರ್ತೀನಿ. ಪ್ಲೇಲಿಸ್ಟ್ ಅಂತ ಮಾಡಿದ್ದೀನಿ, ಅಧಿಕ ಮಾಸದ ಮಹಾತ್ಮೆ ಅಂತ ಹೇಳಿಬಿಟ್ಟು. ಅಲ್ಲಿ ಪ್ರತಿಯೊಂದು ಅಧಿಕ ಮಾಸದ ಮಹಾತ್ಮೆ ಪ್ರತಿದಿನದ್ದೂ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿಕೊಂಡ್ರೂ ಸಹ ನಿಮಗೆ ವೀಡಿಯೋ ಸಿಕ್ಬಿಡುತ್ತೆ. ಹಾಗಾಗಿ ಈ ವಿಷಯ ತಿಳಿಸ್ಬೇಕು ಅಂತಲೇ ನಾನಿವತ್ತು ಹೇಳ್ತಾ ಇದ್ದೀನಿ. ದಯವಿಟ್ಟು ನೋಡ್ಕೊಳ್ರಿ. ಪ್ರತಿನಿತ್ಯ ನಾನು ಸಂಜೆ ಅಷ್ಟೊತ್ತಿಗೆ ವೀಡಿಯೋ ಶೇರ್ ಮಾಡ್ತೀನಂತೆ. ಪ್ರತಿನಿತ್ಯ ಒಂದೊಂದು ಅಧ್ಯಾಯವನ್ನು ನಾವು ಕೇಳ್ತಾ ಹೋಗೋಣ, ಸರಿನಾ? ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ. ಹರೇ ಶ್ರೀನಿವಾಸ.